ರಾಮನಿಗಿಂತ ರಾಮನ ನಾಮ ದೊಡ್ಡದು ಎಂಬ ಒಂದು ಹಳೆಯ ಹೇಳಿಕೆ ಇದೆ. ಆ ಬಗ್ಗೆ ಮಾತಾಡುವುದಾದ್ರೆ, ದಶರಥ ಮಹಾರಾಜ ರಾಮ ಎಂಬ ಹೆಸರನ್ನು ರಾಮನಿಗೆ ಇಡಲು ಹೀಗೆ ಸುಮ್ಮನೆ ಆಯ್ಕೆ ಮಾಡಿದ್ದಿರಬೇಕು. ಮುಂದೊಮ್ಮೆ ರಾಮ ಪ್ರಪಂಚಕ್ಕೆ ಆದರ್ಶ ಪುರುಷನಾಗುತ್ತಾನೆ ಎಂಬ ಯಾವ ಕುರುಹು ದಶರಥನಿಗೆ ಆಗ ಇರಲಿಲ್ಲ. ರಾಮ ಮಗುವಿನಿಂದ ಬಾಲಕನಾಗಿ, ಯುವಕನಾಗಿ, ಮಧ್ಯವಯಸ್ಕ ಗಂಡಸಾಗಿ, 2 ಮಕ್ಕಳ ತಂದೆಯಾಗಿ, ಮತ್ತೆ ವೃದ್ಧನಾಗುವ ತನಕ ಬದುಕಿದ ಪ್ರತಿ ಕ್ಷಣವೂ ರಾಮನ ವ್ಯಕ್ತಿತ್ವವನ್ನು ಹೇಳುತ್ತದೆ. ಆ ರಾಮ ಬದುಕಿದ ಬದುಕನ್ನು ಜನರು ಮೆಚ್ಚಿಕೊಂಡರು, ರಾಮನನ್ನು ಒಪ್ಪಿಕೊಂಡರು, ದೇವರೆಂದರು. ರಾಮನ ಆದರ್ಶಗಳಿಂದ, ರಾಮನ ಸರಳ ವ್ಯಕ್ತಿತ್ವದಿಂದ, ರಾಮ ಬದುಕಿದ ಉತ್ತಮ ಬದುಕಿನಿಂದ ರಾಮ ಎಂಬ ನಾಮ ಪ್ರಸಿದ್ಧಿ ಪಡೆಯಿತೇ ಬಿಟ್ಟರೆ, ರಾಮ ಎಂಬ ನಾಮದಿಂದ ರಾಮ ಪ್ರಸಿದ್ಧಿ ಪಡೆಯಲಿಲ್ಲ. ರಾಮ ಎಂಬ ನಾಮದಲ್ಲಿ ರಾಮನಿಲ್ಲ. ರಾಮ ಬದುಕಿದ ಬದುಕನ್ನು ಅನುಸರಿಸುವಲ್ಲಿ ರಾಮನಿದ್ದಾನೆ. ಶ್ರೀರಾಮನಿಗೆ ಜಯವಾಗಲಿ ಎಂದು ಕೂಗಿದ ತಕ್ಷಣ ಧರ್ಮ ಅನುಸರಿಸದಂತೆ ಆಗುವುದಿಲ್ಲ. ರಾಮನ ಆದರ್ಶಗಳನ್ನು ಪರಿಪಾಲಿಸದೆ ರಾಮನನ್ನು ಜಪಿಸುವುದರಲ್ಲಿ ಅರ್ಥವೇ ಇಲ್ಲ. ರಾಮನೆಂಬ ನಾಮದಲ್ಲಿ ಏನು ಇಲ್ಲವೇ ಇಲ್ಲ. ಹಾಗಾಗಿ ರಾಮನ ನಾಮಕ್ಕಿಂತ ರಾಮನ ವ್ಯಕ್ತಿತ್ವ ದೊಡ್ಡದು, ರಾಮನ ಆದರ್ಶ ದೊಡ್ಡದು, ಎಲ್ಲದಕ್ಕಿಂತ ರಾಮನನ್ನು ಅನುಸರಿಸುವುದು ದೊಡ್ಡದು.